ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಹಾಗೂ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿ ಯಂಗ್ ಡೆಮೊಕ್ರೆಟಿಕ್ಸ್ ಕರ್ನಾಟಕ ರಾಜ್ಯ ಸಮಿತಿ ವತಿಯಿಂದ ದಾವಣಗೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಸರ್ ಕೊಡ್ಲಿಪೇಟೆ ಮಾತನಾಡಿ, ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮೇಲೆ ಕೊಲೆ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಬೇಕು ಎಂದು ಆಗ್ರಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ತಾಯಿ ಹೃದಯ ಎಂದು ಅನೇಕರು ತಿಳಿದುಕೊಂಡಿದ್ದಾರೆ. ಆದರೆ ಪ್ರತಿಭಟನೆ ಮಾಡಲು ಬಂದ ವಿದ್ಯಾರ್ಥಿಗಳ ಮೇಲೆ ದಾಳಿ ನಡೆಸುವಂತೆ ಮಾಡಿರುವ ಅವರದ್ದು ತಾಯಿ ಹೃದಯವಲ್ಲ, ಕಲ್ಲು ಹೃದಯ ಎಂದು ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎಆರ್ ತಾಹಿರ್, ಸಲೀಂ ಮಲಿಕ್ ಸೇರಿದಂತೆ ಅನೇಕರು ಇದ್ದರು. विद्यार्थी एकता जिंदाबाद, मुर्दाबाद मुर्दाबाद, विद्यार्थी विरोध निल्ललेबेकु, प्रश्ने पत्रिके सोरिके निल्ललेबेकु, क्या करता है जब जब मोदी करता है, इस्तीफा दो धर्मेंद्र प्रधान, इस्तीफा दो धर्मेंद्र प्रधान, इस्तीफा दो. ನಾಡಿಯಲ್ಲಿ ಪ್ರಕರಣ ದಾಖಲಿಸಿ ಅವರಿಗೆ ಅರೆಸ್ಟ್ ಮಾಡಬೇಕಂತ ನಾವು ಹೊಸ ಡಿಮ್ಯಾಂಡ್ ಅನ್ನು ಇಡ್ತಾ ಇದ್ದೇವೆ. ನಿಮ್ಮ ರಾಜೀನಾಮೆ ಪಡ್ಕೊಂಡು ನಾವೇನ್ ಮಾಡೋದು? ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದೀರಾ ನೀವು, ಪೇಪರ್ ಲೀಕ್ ಮಾಡಿಕೊಂಡು ಜೀವನ ಪೂರ್ತಿ ಐಷಾರಾಮಿ ಜೀವನ ನಡೆಸ್ತೀರಾ. ಆದರೆ ಈ ಭವಿಷ್ಯದ ಭಾರತ ನಿರ್ಮಾಣದ ಕನಸನ್ನು ಹೊತ್ತಿದಂತಹ 25 ವಿದ್ಯಾರ್ಥಿಗಳ ಭವಿಷ್ಯವನ್ನ ಏನು ಮೊಟಕುಗೊಳಿಸಿದಂತಹ ನೀವು ಕೊಲೆ ಆರೋಪಿಯಾಗಿದ್ದೀರಾ. ಇದು ಕೇವಲ ಆತ್ಮಹತ್ಯೆಗಳು ಮಾತ್ರ ಅಲ್ಲ, ಇದು ಇನ್ಸ್ಟಿಟ್ಯೂಷನಲ್ ಕೊಲೆ, ಈ ವ್ಯವಸ್ಥೆ ಮಾಡಿರುವಂತಹ ಕೊಲೆ. ಹಾಗಾಗಿ ನಮ್ಮ ಎರಡನೇ ಡಿಮ್ಯಾಂಡ್ ಏನಂದ್ರೆ ಕೊಲೆ ಆರೋಪದಲ್ಲಿ ಅವರನ್ನು ಅರೆಸ್ಟ್ ಮಾಡಬೇಕು. ಮತ್ತೆ ಈಗ ಭಾಷಣ ಮಾಡೋರು ಬಹಳಷ್ಟು ವಿಚಾರ ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಕೇಳ್ತಾ ಇದ್ದೇನೆ, ನಾವು ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಸರಿಯಾಗಿ 4 ದಿನ ಹೆಂಡತಿಯೊಂದಿಗೆ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲದಂತಹ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳು ಏನಂತ ತಿಳಿಯದಂತಹ, ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿ ಮಮತೆ ಕಾರುಣ್ಯದಿಂದ ನಡ್ಕೊಳ್ಬೇಕೆಂಬಂತಹ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ಈ ದೇಶದ ಘನವೆತ್ತ ಪ್ರಧಾನಮಂತ್ರಿ ಅವರ ಹತ್ರ ನಾವು ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತಾ ಸ್ವಾಮಿ? ಖಂಡಿತ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಅವರಿಗಿರುವಂತಹ ಹೃದಯ ಇದೆಯಲ್ಲ, ಅದು ಕಲ್ಲಿನ ಹೃದಯ, ತಾಯಿಯ ಹೃದಯ ಅಲ್ಲ. ಇಲ್ಲಿ ನಮ್ಮ ತಾಯಿಯಂದಿರು ಬಂದಿದ್ದಾರೆ, ಅವರಿಗೆ ಗೊತ್ತಿದೆ ಮಗು ಅತ್ರೆ ಆ ಮಗುವನ್ನ ಯಾವ ರೀತಿ ಲಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಅವಿವೇಕಿ ಸರ್ಕಾರದಲ್ಲಿ ಕೂತಿರುವಂತಹ ಮಂತ್ರಿಗಳು, ಶಾಸಕರು ಮತ್ತು ಪ್ರಧಾನಮಂತ್ರಿಯವರಿಗೆ ಕಲ್ಲು ಹೃದಯ ಇದೆ. ಹಾಗಾಗಿ ಅವರಿಂದ ನ್ಯಾಯದ ನಿರೀಕ್ಷೆ ಬೇಡ. ಒಂದು ವೇಳೆ ಅವರಲ್ಲಿ ಹೃದಯ ಇದ್ದಿದ್ರೆ, ತಾಯಿ ಹೃದಯ ಇದ್ದಿದ್ರೆ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳ ಮುಖಾಂತರ ಬುಲೆಟ್ನ ಮಳೆ ಸುರಿಸ್ತಾ ಇರಲಿಲ್ಲ. ಇವತ್ತು ನಾವು ನ್ಯಾಚುರಲ್ ಆಗಿ ಪ್ರಕೃತಿಯ ಮಳೆಯಲ್ಲಿ ನೆನೀತಾ ಇದ್ದೇವೆ. ಕೆಲವು ಸಹೋದರರು ಬಟ್ಟೆ ಒದ್ದೆ ಆಗಿದೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನೆನಪಿರಲಿ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಈ ಮಳೆಯೆಲ್ಲ ಸುರಿದಿದ್ದು ವ್ಯವಸ್ಥೆ ಪ್ಯಾಲೆಟ್ ಕಣ್ಣ ಮಳೆಯನ್ನ ಸುರಿಸಿದೆ, ಅಶ್ರುಗಾಳಿಯನ್ನ ಸುರಿಸಿದೆ, ಲಾಠಿ ಚಾರ್ಜ್ ಅನ್ನು ಮಾಡಿದೆ. ಅವರ ನೋವು ನಾವು ಫೀಲ್ ಮಾಡಬೇಕಾದ್ರೆ ಇವತ್ತು ಮಳೆಯಲ್ಲಿ ನೆನೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಬಹುದು. ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಆಶಯ ಏನಂತ ಹೇಳಿದ್ರೆ ಸಮ ಸಮಾಜ ನಿರ್ಮಾಣ. ಯಾವುದೇ ವಿದ್ಯಾರ್ಥಿ ಆಗಿರಲಿ, ಯಾವುದೇ ಮಹಿಳೆ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಅವನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ವ್ಯವಸ್ಥೆಯಿಂದ ಅವರನ್ನ ದಮನಿಸುವಂತ ಪ್ರಯತ್ನಗಳು ನಡೆದಾಗ
ಪ್ರತಿಯೊಬ್ಬ ಭಾರತೀಯನು ಅದರ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಸಾಂವಿಧಾನಿಕ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕು. ಇದನ್ನ ಕಿತ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ. ನೀವು ಇನ್ನೆಷ್ಟು ದಿನಗಳು ಕಳೆದ್ರೂ ಕೂಡ ಈ ವ್ಯವಸ್ಥೆ ಎಲ್ಲಿಯವರೆಗೆ ಆ ನೀಟ್ ಪರೀಕ್ಷಾರ್ಥಿಗಳಿಗೆ ನ್ಯಾಯವನ್ನು ಕೊಡೋದಿಲ್ವೋ, ಯಂಗ್ ಡೆಮೋಕ್ರಾಟ್ಸ್ ನ ಪ್ರತಿಯೊಂದು ಹೋರಾಟಕ್ಕೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತೆ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ 7 ಬಾರಿ ಪೇಪರ್ ಲೀಕ್ ಆಗಿದೆ. 1, 2, 3, 4 ಅಲ್ಲ, 7 ಬಾರಿ ಪೇಪರ್ ಲೀಕ್ ಆಗಿದೆ. ಹಾಗಾದ್ರೆ ಮೊನ್ನೆ ನಾನು ನನ್ನ ಒಬ್ಬ ಸಹೋದರಿ ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಈ ರೀತಿಯಾದಂತಹ ಒಂದು ಪ್ಲೇ ಕಾರ್ಡ್ ಅನ್ನ ಹಿಡ್ಕೊಂಡು ಡಿಸ್ಪ್ಲೇ ಮಾಡ್ತಾ ಇದ್ಲು. ಅದರಲ್ಲಿದ್ದಂತ ವಿಚಾರ ಏನಂದ್ರೆ, ನಾಚಿಕೆ ಆಗುತ್ತೆ ನರೇಂದ್ರ ಮೋದಿ ಅವರೇ,